ಬಾಗಲಕೋಟೆ ಜಿಲ್ಲೆ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ ಪ್ರಾಥಮಿಕ ಸಹಕಾರ ಚುನಾವಣಾ ನಿಯಮ 14ರ ಉಪಬಂಧ 3 ಮತ್ತು ಉಪಾನುಬಂಧಾನ್ವಯ ಪ್ರಾಥಮಿಕ ಸಹಕಾರ ಸಂಘಗಳ ಚುನಾವಣಾಧಿಕಾರಿಗಳ ಆದೇಶ ದಿನಾಂಕ ಡಿಸೆಂಬರ್ 11, 2025ರ ಪ್ರಕಾರ ಸಂಘದುಪನಿಯಮ 47 ಉಪಬಂಧ 2ರನ್ವಯ ದಿನಾಂಕ ಜನವರಿ 11, 2026ರಂದು ಚುನಾವಣೆ ಮೂಲಕ ಮುಂದಿನ 5 ವರ್ಷಗಳ ಅವಧಿಗಾಗಿ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾದ ಸ್ಥಾನಗಳಲ್ಲಿ ಸಾಮಾನ್ಯ ಕ್ಷೇತ್ರದಿಂದ 9 ಸ್ಥಾನಗಳು ಹಾಗೂ ಕಾಯ್ದಿರಿಸಿದ ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗದಿಂದ 1 ಸ್ಥಾನ ಮತ್ತು ಪರಿಶಿಷ್ಟ ಪಂಗಡ ವರ್ಗದಿಂದ 1 ಸ್ಥಾನ ಹಾಗೂ ಹಿಂದುಳಿದ ಪ್ರವರ್ಗ ಅ ದಿಂದ 1 ಸ್ಥಾನ ಮತ್ತು ಹಿಂದುಳಿದ ಪ್ರವರ್ಗ ಬ ಸ್ಥಾನದಿಂದ 1 ಸ್ಥಾನ ಸೇರಿ ಒಟ್ಟು 13 ಸ್ಥಾನಗಳಿಗೆ ದಿನಾಂಕ ಡಿಸೆಂಬರ್ 28, 2025ರಿಂದ ಕೊನೆಯ ದಿನಾಂಕ ಜನವರಿ 3, 2026ರವರೆಗೆ ಒಟ್ಟು 29 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿಕೆಯಾಗಿವೆ. ಈ ಒಂದು ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಯ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಚುನಾವಣಾಧಿಕಾರಿಗಳಾದ ಎಸ್ಆರ್ ಬಾಡಗಿರಿಗೆ ಸಂಪರ್ಕಿಸಿ ಹೇಳಲಾದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಮಾತನಾಡಿದವರು, ಈ ಒಂದು ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ದಿನಾಂಕ ಡಿಸೆಂಬರ್ 28, 2025ರಿಂದ ಕೊನೆಯ ದಿನಾಂಕ ಜನವರಿ 3, 2026ರವರೆಗೆ ಸಾಮಾನ್ಯ ಕ್ಷೇತ್ರದ 9 ಸ್ಥಾನಗಳಿಗೆ 23 ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಹಾಗೂ ಹಿಂದುಳಿದ ವರ್ಗಕ್ಕೆ 1 ನಾಮಪತ್ರ ಸಲ್ಲಿಕೆ ಹಾಗೂ ಹಿಂದುಳಿದ ಬವರ್ಗಕ್ಕೆ 1 ನಾಮಪತ್ರ ಸಲ್ಲಿಕೆ ಹಾಗೂ ಪರಿಶಿಷ್ಟ ಪಂಗಡಕ್ಕೆ 1 ನಾಮಪತ್ರ ಸಲ್ಲಿಕೆ ಹಾಗೂ ಪರಿಶಿಷ್ಟ ಜಾತಿಗೆ 3 ನಾಮಪತ್ರ ಸಲ್ಲಿಕೆಯಿಂದ ಒಟ್ಟು 29 ನಾಮಪತ್ರ ಸಲ್ಲಿಕೆಯಾದ ಬಗ್ಗೆ ಮಾಹಿತಿ ನೀಡಿದರು. ನಂತರ ಇತರೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡಿದರು. ಏತನ್ಮಧ್ಯೆ ಸಾಮಾನ್ಯ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಕೆಗಳಿಂದ ಗಮನಿಸಬೇಕಾದ ಸಂಗತಿಯೆಂದರೆ ಚುನಾವಣಾ ಕಣವು ರಂಗೇರುತ್ತಾ ಜಿದ್ದಿನ ಕಣವಾಗಿ ಮಾರ್ಪಟ್ಟು ಬಲಹಣಾಣಿಗೆ ಬಹುತೇಕ ಲಕ್ಷಣಗಳು ಗೋಚರಿಸುತ್ತಿವೆ. ಮತ್ತೊಂದೆಡೆ ನಾಮಪತ್ರಗಳು ಎಷ್ಟು ಸ್ವೀಕಾರವಾಗುತ್ತವೆಂಬುದು ನಾಮಪರಿಶೀಲನೆಯ ಪ್ರಕ್ರಿಯೆ ಪೂರ್ಣಗೊಳ್ಳುವ ದಿನದವರೆಗೆ ಕಾದು ನೋಡಬೇಕಿದೆ. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸರ್, ಈ ಅಕ್ಕಮಹಾದೇವಿ ಸಹಕಾರಿ ಸಂಘದಲ್ಲಿ ದಿನಾಂಕ 28ರಿಂದ ನಾಮಪತ್ರ ಸ್ವೀಕಾರ ಪ್ರಾರಂಭ ಮಾಡಿದ್ರಿ. ಅಲ್ಲಿಂದ ಈ 3ನೇ ದಿನಾಂಕವರೆಗೂ ಎಷ್ಟು ಸಾಮಾನ್ಯ ಕ್ಷೇತ್ರಕ್ಕೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸ್ಯಾರ, ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ನಂತರ ಅಬಕ ಈ ಸ್ಥಾನಗಳಿಗೆ ಎಷ್ಟೆಷ್ಟು ಅರ್ಜಿ ಸಲ್ಲಿಕೆ ಆಗ್ಯಾವ, ನಾಮಪತ್ರ ಸಲ್ಲಿಕೆ ಆಗ್ಯಾವ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ದಿನಾಂಕ 28/12/25ರಿಂದ ಪ್ರಾರಂಭವಾದಂಥ ಈ ನಾಮಪತ್ರ ಸ್ವೀಕೃತಿ ಕಾರ್ಯಕ್ರಮ ಇವತ್ತು 3 ಗಂಟೆಗೆ ಮುಕ್ತಾಯ ಆಗೈತಿ. ಒಟ್ಟು 44 ನಾಮಪತ್ರಗಳು ಸ್ವೀಕೃತ ಆಗೈತಿ. ಒಟ್ಟು 44 ನಾಮಪತ್ರಗಳಲ್ಲಿ ಸುಮಾರು ಜನ 2ನೇ ಸಾರಿ 3ನೇ ಸಾರಿ ಕೊಟ್ಟಿದ್ದಾರೆ. ಅವನ್ನೆಲ್ಲವನ್ನು ಪರಿಶೀಲಿಸಿ, ಅಂದರೆ 3 ಜನ 3 ಸಾರಿ ಕೊಟ್ಟವರು 2 ಸಾರಿ ಕೊಟ್ಟವ್ರದ್ದು ಸೇರಿ ಒಂದೇ ಕನ್ಸಿಡರ್ ಮಾಡಿ ನೋಡ್ಲಿಕ್ಕಾಗಲಿ 29 ಒಟ್ಟು ನಾಮಪತ್ರಗಳು ಸ್ವೀಕೃತಗೊಂಡಿದ್ದಾರೆ. ಸಾಮಾನ್ಯ ಕ್ಷೇತ್ರಕ್ಕೆ 23. 23. 1 ಅ ವರ್ಗ, 1 ಬ ವರ್ಗ, 1 ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗೆ 3 ಒಟ್ಟು 29 ಅಂತಿಮವಾಗಿ ಉಳಿತು. ಒಟ್ಟು 29. ಇದು ಒಂದೊಂದು ಸಲಿಕೆ ಆಗ್ಯಾವನ್ರಿ ನಾಮಪತ್ರ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅ ವರ್ಗ, ಬ ವರ್ಗ ಒಂದೊಂದೇ ಕ್ಷೇತ್ರಕ್ಕೆ ಒಂದೊಂದೇ ನಾಮಪತ್ರ ಬಂದಿದೆ. ಪರಿಶಿಷ್ಟ ಜಾತಿಗೆ 3, ಸಾಮಾನ್ಯಕ್ಕೆ 23 ಒಟ್ಟು 29. ಈಗ ನಂತರ ನಾಳೆ ದಿವಸ ಮಧ್ಯಾಹ್ನ 12 ಗಂಟೆಗೆ ನಾಮಪತ್ರಗಳ ಪರಿಶೀಲನೆ ಜರುಗ್ತೈತಿ. ಅದು ಮುಗಿದ ನಂತರ ಪರಿಶೀಲನೆ ಮುಗಿದ ನಂತರ ಅರ್ಹ ಮತದಾರರ ಪಟ್ಟಿಯನ್ನ ನೋಟಿಸ್ ಬೋರ್ಡ್ಗೆ ಪ್ರದರ್ಶನ ಮಾಡ್ತೀವಿ. ನಾಡಿದ್ದು ಅಂದ್ರೆ 5ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆ ತನಕ ಹಿಂದೆ ತಕೊಳ್ಳೋ ಕಾರ್ಯಕ್ರಮ. ಯಾರು ಹಿಂದೆ ತಕ್ಕೋತಾರ ಖುದ್ದಾಗಿ ಅಭ್ಯರ್ಥಿಗಳು ಬಂದು ಹಿಂದೆ ತಕೊಂಡ್ರು ಅಂದ್ರೆ ಅವರ ನಾಮಪತ್ರ ಸ್ವತಃ ಅಭ್ಯರ್ಥಿಗಳನ್ನ ಬರಬೇಕು. ಸ್ವತಃ ಅಭ್ಯರ್ಥಿಗಳು. ಓಕೆ, ಧನ್ಯವಾದಗಳು ಸರ್.